ಕೆಂಬೋಡಿ ಗ್ರಾಮದಲ್ಲಿ ಜೆ ಎಂ ಕಾಮಗಾರಿ ಕಳಪೆ, ಕೆಂಬೋಡಿ ರವೀಂದ್ರ ಕುಮಾರ್ ಆರೋಪ. ಕೋಲಾರ ತಾಲೂಕಿನ ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಬೋಡಿ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಕಾಮಗಾರಿ ಯೋಜನೆ ಶುರುವಾಗಿ 6 ತಿಂಗಳಾಗಿದೆ. ಇದುವರೆಗೂ ಬೋರ್ವೆಲ್ ಕೊರೆದಿಲ್ಲ, ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿಲ್ಲ. ರಸ್ತೆಯ 2 ಕಡೆ ಡಬಲ್ ಪೈಪ್ಲೈನ್ ಹಾಕದೆ ರಸ್ತೆ ಮಧ್ಯದಲ್ಲಿ ಪೈಪ್ಲೈನ್ ಕೊರೆದು ಇದುವರೆಗೂ ರಸ್ತೆಗೆ ಸಿಮೆಂಟ್ ಮಾಡಿಲ್ಲ. ವಾಹನದಾರರು ಮತ್ತು ಮಕ್ಕಳು ಬಿದ್ದು ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಪಂಚಾಯಿತಿ ವತಿಯಿಂದ ಕಾಮಗಾರಿಗೆ ಅನುಮೋದನೆ ಸಹ ಪಡೆದಿಲ್ಲ. ಇದೊಂದು ಕಳಪೆ ಕಾಮಗಾರಿ ಎಂದು ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಅಧ್ಯಕ್ಷ ಕೆಂಬೋಡಿ ರವೀಂದ್ರ ಕುಮಾರ್ ಆರೋಪ ಮಾಡಿದರು. ಅವರು ಶನಿವಾರದಂದು ಗ್ರಾಮದಲ್ಲಿ ಮಾತನಾಡಿ, ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಕಾಮಗಾರಿಗೆ ಸಂಬಂಧಪಟ್ಟ ಅರಿವು ಕಾರ್ಯಕ್ರಮ ನಡೆದಿಲ್ಲ. ಕಾಮಗಾರಿ ಮಾಡುವ ಮುಂಚೆ ಕಾಮಗಾರಿಯ ಕುರಿತು ಅರಿವು ಮೂಡಿಸಬೇಕು. ಪ್ರತಿ ಗ್ರಾಮದಲ್ಲಿ ಕಮಿಟಿ ರಚಿಸಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡಬೇಕು. ಯಾವ ಗ್ರಾಮದಲ್ಲಿ ಸಹ ಕಮಿಟಿ ಮಾಡಿಲ್ಲ. ಕಾಮಗಾರಿ ಶುರು ಮಾಡಿದ ನಂತರ ಬೋರ್ವೆಲ್ ಕೊರೆಯಬೇಕು. ಇಲ್ಲಿ ಬೋರ್ವೆಲ್ ಕೊರೆಯದೆ ಪಂಚಾಯಿತಿ ಬೋರಿಗೆ ಸಂಪರ್ಕ ನೀಡಿದ್ದಾರೆ. 6 ತಿಂಗಳು ಕಳೆದರೂ ಸಹ ಇದುವರೆಗೆ ಟ್ಯಾಂಕ್ ನಿರ್ಮಾಣದ ನಯ ಪೈಸಾ ಕೆಲಸ ಆಗಿಲ್ಲ. ರಸ್ತೆಯಲ್ಲಿ ಪೈಪ್ ಹಾಕಲು ಸರ್ಕಾರಿ ಆದೇಶ ಪ್ರಕಾರ ಅದರ ಆಳ 2.5 ಅಡಿ ಇರಬೇಕು. ಇವರು 1 ಅಡಿ ಮತ್ತು 1.5 ಅಡಿಗೆ ಪೈಪ್ ಹಾಕಿದ್ದಾರೆ. ಒಂದೇ ಕಾಲುವೆಯಲ್ಲಿ ಇನ್ಪುಟ್ ಪೈಪ್ ಮತ್ತು ಔಟ್ಪುಟ್ ಪೈಪ್ ಹಾಕಿದ್ದಾರೆ. ಆ ರೀತಿ ಮಾಡುವ ಹಾಗೇ ಇಲ್ಲ. ಗ್ರಾಮ ಪಂಚಾಯಿತಿಯ ಯಾವ ಜಲಗಾರರಿಗೂ ತರಬೇತಿ ಇದುವರೆಗೆ ನೀಡಿಲ್ಲ. ಸಂಬಂಧಪಟ್ಟ ಅಧಿಕಾರಿ AW ಜಬೀವುಲ್ಲಾ ಅವರಿಗೆ ತಿಳಿಸಿದಾಗ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿದ್ದಾರೆ. ಈ ವಿಚಾರದ ಕುರಿತು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ CO ಅವರಿಗೆ ದೂರು ನೀಡಿದ್ದೇವೆ. ಈ ಕಳಪೆ ಕಾಮಗಾರಿ ಕುರಿತು ಸೂಕ್ತ ಕ್ರಮ ಕೈಗೊಂಡು ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಕೆಂಬೋಡಿ ರವೀಂದ್ರ ಕುಮಾರ್ ಅಂತ, ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು. ಇವತ್ತೊಂದು ಈ ಗೋಷ್ಠಿ ಉದ್ದೇಶ ಏನಂದರೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಜಾರಿಗೆ ತಂದಂಥ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ತುಂಬ ಅವ್ಯವಹಾರಗಳು ಮತ್ತು ಈ ಒಂದು ಯೋಜನೆ ದುರುಪಯೋಗ ಆಗಿರೋದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ದೀವಿ. ಉದಾಹರಣೆಗೆ ವಡಗೂರು ಗ್ರಾಮ ಪಂಚಾಯತಿ ಸೇರಿದ ಕೆಂಬೋಡಿ ಗ್ರಾಮದಲ್ಲಿ ಈಗಾಗಲೇ ನೀವು ನೋಡಿದಿರಿ. ಮೊದಲನೇದಾಗಿ ಈ ಯೋಜನೆ ಯಾವ ಥರ ಸ್ಟಾರ್ಟ್ ಮಾಡಬೇಕಂದ್ರೆ, ಮೊದಲನೇದಾಗಿ ಅರಿವು ಕಾರ್ಯಕ್ರಮ ಮಾಡಬೇಕು. ಆ ಗ್ರಾಮಗಳಲ್ಲಿ ಈ ಯೋಜನೆ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿ, ಆ ಹಳ್ಳಿ ಜನನೆಲ್ಲ ಸೇರಿಸಿ ಈ ಕಾರ್ಯಕ್ರಮದ ಬಗ್ಗೆ, ಈ ಯೋಜನೆ ಬಗ್ಗೆ, ನೀರು ಎಷ್ಟು ಬಿಡ್ತೀವಿ ನಾವು, ಒಂದು ಮನೆಗೆ ಎಷ್ಟು ನೀರು ಬಿಡ್ತೀವಿ, ಆಮೇಲೆ ಈ ನೀರನ್ನ ಯಾವ ಥರ ಬಳಕೆ ಮಾಡ್ಕೋಬೇಕು, ಆಮೇಲೆ ಇದ್ರ ಮೀಟ್ರ್ ಅಳವಡಿಸಿದ್ರೆ ಮೀಟ್ರ್ ಬಗ್ಗೆ, ಆಮೇಲೆ ಈ ಒಂದು ಯೋಜನೆ ಎಷ್ಟು ದಿವಸಗಳ ಕಾಲ ಜಲಮಂಡಳಿಯವರು ಅದನ್ನು ಮೇಂಟೈನ್ ಮಾಡ್ತಾರೆ, ತದನಂತರ ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಯಾವ ಗ್ರಾಮಗಳಲ್ಲೂ ಈ ಥರ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿಲ್ಲ. ಎರಡನೇದಾಗಿ ಮೊದಲು ಬೋರ್ವೆಲ್ ಕೊರೆಸಬೇಕು, ಕೊಳವೆ ಬಾವಿ ಕೊರೆಸಿ ತದನಂತರ ಓವರ್ ಟ್ಯಾಂಕು ಸ್ಟಾರ್ಟ್ ಮಾಡಿ ಆಮೇಲೆ ಪೈಪ್ನೆಲ್ಲ ಅಳವಡಿಕೆ ಮಾಡೋವಂಥದ್ದು ಈ ಒಂದು ಯೋಜನೆಯಲ್ಲಿರೋದು. ಯಾವ ಹಳ್ಳಿನಲ್ಲೂ ಇವರು ಮೊದಲು ಬೋರ್ವೆಲ್ ಮಾಡಿಲ್ಲ, ಆಮೇಲೆ ಓವರ್ ಟ್ಯಾಂಕ್ಗಳು ಕೆಲವು ಕಡೆ ಸ್ಟಾರ್ಟ್ ಮಾಡಿಲ್ಲ, ಆಮೇಲೆ ಪೈಪ್ಲೈನು ಸರ್ಕಾರದ ಒಂದು ಆದೇಶ ಏನಿದೆ ಎಸ್ಟಿಮೇಟ್ ಪ್ರಕಾರವಾಗಿ 2.5 ಅಡಿ ಆಳದಲ್ಲಿ ಪೈಪ್ ಅಳವಡಿಸ್ಬೇಕು. ಈಗ ನೀವು ನೋಡಿದ್ರಿ, ನೀವು ಸುಮಾರು ಕಡೆ ಎಲ್ಲ ಕಡೆನೂ ಅಷ್ಟೇ 1.5, 1 ಅಡಿ, ಅರ್ಧ ಅಡಿ ಆ ಮಟ್ಟದಲ್ಲೇ ಪೈಪ್ ಅಳವಡಿಕೆ ಮಾಡಿದ್ದಾರೆ. ಇದರಲ್ಲಿ ಇದೊಂದು ದುರುಪಯೋಗ. ಎರಡನೇದಾಗಿ ನಮ್ಮ ವಡಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಹಳ್ಳಿನಲ್ಲೂ ಇವರು ಅವೇರ್ನೆಸ್ ಕಾರ್ಯಕ್ರಮ ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ತನಿಖೆ ಮಾಡೋದಕ್ಕೆ ನಾವು ದೂರು ಕೊಟ್ಟಾಗ ಅವ್ರು ಯಾವುದೇ ಕಾರಣಕ್ಕೂ ಅದನ್ನ ಸಮರ್ಪಕವಾಗಿ ತನಿಖೆ ಮಾಡಿ ತಪ್ಪಿಸಿದ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ರೆಡಿ ಇಲ್ಲ ಅವರು. ಯಾಕಂದರೆ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಟೋಟಲಾಗಿ ಎಲ್ಲ ಅವರು ಏನು AW ಜಬೀವುಲ್ಲಾ ಅವರು ಇರ್ಬೋದು, ಅವರೇ ಈ ಒಂದು ಯೋಜನೆಯನ್ನು ನಿರ್ವಹಣೆ ಮಾಡ್ತಾ ಇರೋದು. 3 ತಾಲೂಕಿಗೆ ಅವರು AW ಆಗಿರ್ತಾರೆ ಈ JJM ಇದರಲ್ಲಿ. ಅವರು ಸಂಪೂರ್ಣವಾಗಿ ಅವರು ಈ ಕಾಂಟ್ರಾಕ್ಟರ್ ಹತ್ರ ಶಾಮೀಲಾಗಿ ಈ ಟೋಟಲಾಗಿ ಎಲ್ಲ ದುರುಪಯೋಗ ಮಾಡಿ ಕಾಮಗಾರಿನ ಸಮರ್ಪಕವಾಗಿ ಅವರು ಪೂರೈಸ್ತಾ ಇಲ್ಲ. ರಸ್ತೆಯಲ್ಲಿ ಎರಡು ಕಡೆನೂ ಕುರಿಬೇಕಾಗಿತ್ತು. ಮೂರನೇದಾಗಿ ರಸ್ತೆಗಳು ಸಂಪೂರ್ಣವಾಗಿ ಒಳ್ಳೆ ರಸ್ತೆಗಳನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ. 2 ಕಡೆನೂ ಡಬಲ್ ಲೈನ್ ಆಗಿರುವಂಥ ಇದನ್ನ ಇವರು ಉಳಿಕೆ ಮಾಡೋದಕ್ಕೆ, ಏನು ಮೆಟೀರಿಯಲ್ಲು ಮತ್ತು ಲೇಬರ್ನ ಉಳಿಕೆ ಮಾಡೋದಕ್ಕೆ ಇವರು ಮಧ್ಯಭಾಗದಲ್ಲಿ ಪೈಪ್ಲೈನ್ ಕಟ್ಟಿಂಗ್ ಮಾಡಿ ಆ ಮಧ್ಯಭಾಗದಲ್ಲಿ ಅಳವಡಿಸಿ ಸುಮಾರು ಎಲ್ಲ ಹಳ್ಳಿಗಳಲ್ಲೂ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಆಮೇಲೆ ಮೇನ್ ಲೈನ್ನ ಒಂದೇ ಇದರಲ್ಲಿ ಇನ್ಪುಟ್ಟು ಔಟ್ಪುಟ್ಟು ಎರಡೂ ಒಂದ್ರಲ್ಲಿ ಹಾಕಂಗಿಲ್ಲ.
ಏನು ಓವರ್ ಟ್ಯಾಂಕ್ ಬರೋಂಥ ಪೈಪು ಒಂದೇ ಕಾಲುವೆಯಲ್ಲಿ 2 ಪೈಪ್ ಹಾಕಿದಾರಂತ. ಅದು ಮಾಡಂಗೆ ಇಲ್ಲ. ಅದು ಏನು ಮತ್ತೆ ಏನಾದರೂ ದುರಸ್ತಿ ಮಾಡಿ ರಿಪೇರಿ ಮಾಡೋಂಥ ಸಮಯದಲ್ಲಿ 2 ಪೈಪು ಡ್ಯಾಮೇಜ್ ಆಗ್ತದೆ. ಇದನ್ನು ಸುಮಾರು ಹಳ್ಳಿಗಳಲ್ಲಿ ಒಂದೇ ಕಾಲುವೆಯಲ್ಲಿ 2 ಪೈಪುಗಳನ್ನ ಅಳವಡಿಕೆ ಮಾಡಿರ್ತಾರೆ. ಇದು ತಪ್ಪು, ಇದು ಈ ಥರ ಮಾಡಬಾರ್ದು. ಇವುಗಳನ್ನೆಲ್ಲ ಸರಿಪಡಿಸ್ಬೇಕಂತ ನಾವು AWWವರೆಗೆ ದೂರು ಕೊಟ್ಟಿದ್ವಿ. ಅವರು ಬಂದು ಆರ್ಕೆ ಉತ್ತರಗಳು ನೀಡಿ ಹೋಗಿರ್ತಾರೆ. ಆಮೇಲೆ ಇದು ಸಂಬಂಧಪಟ್ಟಂಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಲ್ರೆಡಿ ದೂರು ಕೊಟ್ಟಿದ್ದೀವಿ. ಒಂದು ವೇಳೆ ಇವರು ಏನಾದರೂ ಇದ್ರ ಮೇಲೆ ಕ್ರಮ ತಗೊಂಡು ಈ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರೈಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಸಂಘಟನೆ ಮುಖಾಂತರ ನಮ್ಗೆ ಹುಡುಗರು ರಂಪತಿ ಸೇರಿದ ಎಲ್ಲ ಹಳ್ಳಿ ಜನನ ಸೇರಿಸ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಕ್ರಮ ತರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಅಂದರೆ ಗ್ರಾಮಗಳಲ್ಲಿ ಅರಿವು ಮಾಡಲಿಲ್ಲ ಮತ್ತು ಕಮಿಟಿಗಳು ಇನ್ನೊಂದು ಪ್ರತಿ ಹಳ್ಳಿನಲ್ಲೂ ಮೊದಲು ಗ್ರಾಮ ಕಮಿಟಿ ಅಂತ ಮಾಡಬೇಕು. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದೇಶನೇ ಇದೆ, ಸಮುದಾಯ ವಂತಿಕೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ. ಏನು ಟೋಟಲ್ ಕಾಸ್ಟಲ್ಲಿ 10% ಸಮುದಾಯ ವಂತಿಗೆ ಕಮಿಟಿ ಅಕೌಂಟಿಗೆ ಬರಬೇಕಾದ್ರು. ಯಾವ ಹಳ್ಳಿನಲ್ಲೂ ಇವರು ಆ ಕಮಿಟಿಗಳನ್ನ ಪರ್ಮಿಷನ್ ಮಾಡೋದಿಲ್ಲ. ಇವರು ಇಷ್ಟಾನುಸಾರ ಇವರು ಅಧಿಕಾರಿಗಳನ್ನ ಕಾಂಟ್ರಾಕ್ಟ್ರು ಮತ್ತು ಈ ಸಂಬಂಧಪಟ್ಟ AWW ಏನಿರ್ತಾರೆ ಇವರು ಶಾಮೀಲಾಗಿ ಸಂಪೂರ್ಣವಾಗಿ ಈ ಒಂದು ಯೋಜನೆಯನ್ನು ದುರುಪಯೋಗಪಡಿಸಿದೆ. ಕಾಮಗಾರಿ ಶುರು ಮಾಡಿ ಎಷ್ಟು ತಿಂಗಳಾಗಿದೆ ಸರ್? ನಮ್ಮ ಪಂಚಾಯತಿಯಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡಿ ಸುಮಾರು 8 ತಿಂಗಳಾಯಿತು. 8 ತಿಂಗಳಿಂದನೂ ಇದು ನೋಡಿ ಸರ್, ಇನ್ನೊಂದು ಈ ರಸ್ತೆಗಳು ಕಟ್ ಮಾಡಿದಾರಲ್ಲ, ರಸ್ತೆಗಳು ಕಟ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ರು. ಸುಮಾರು ಜನ ಬಿದ್ದು ತಲೆಗಳು ಹೊಡ್ಕೊಂಡಿದ್ದಾರೆ. ಸುಮಾರು ಜನ ನೈಟ್ ಟೈಮ್ ಸುಮಾರು ಜನ ಆ ಹಳ್ಳಿಗಳಲ್ಲಿ ಎಡವಿ ಬಿದ್ದು ಸುಮಾರು ಜನ ತಲೆಗಳು ಹೊಡ್ಕೊಂಡು. ಇದುವರೆಗೂ ಟ್ಯಾಂಕ್ ನಿರ್ಮಾಣ ಆಗಿಲ್ಲ. ಟ್ಯಾಂಕ್ ಇದು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಇದು ಟ್ಯಾಂಕ್ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಎರಡನೇದಾಗಿ ಫಸ್ಟ್ ಬೋರ್ವೆಲ್ ಮಾಡಿ ಅಲ್ಲಿಂದ ಪೈಪ್ಲೈನ್ ತೆಗಿಬೇಕಾಗಿತ್ತು. ಇನ್ನೊಂದು ಏನಾಗಿದೆ, ಸುಮಾರು 10-15 ವರ್ಷದಿಂದ ನಮ್ಮದೊಂದು ಬೋರ್ವೆಲ್ ಇತ್ತು. ನಮ್ಮ ಹಳ್ಳಿಗೆ ಸೇರಿದಂಥ ಒಂದು ಬೋರ್ವೆಲ್ ಕಟ್ಟೆ ಮೇಲೆ ಅದು ಸ್ವಲ್ಪ ಕೆಟ್ಟಿತ್ತು. ಅದು ಮೊನ್ನೆ ಸುಮಾರು ರೀಸೆಂಟಾಗಿ ಒಂದು 2 ವರ್ಷದಿಂದ ಅದನ್ನ ರೀಬೋರ್ ಮಾಡಿ ಸುಮಾರು ನೀರಿದೆ ಅದರಲ್ಲಿ. ನಮ್ಗೆ ಅವಶ್ಯಕತೆ ಇದೆ, ನಮ್ಮ ಹಳ್ಳಿಗೆ ಅವಶ್ಯಕತೆ ಇದೆ, ಇರಲಿ. ಇವು ಟೋಟಲಾಗಿ ಏನು ಮಾಡಿದ್ದಾರೆ ಅಂದರೆ ಇವರು ಅದು ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಗ್ರಾಮ ಪಂಚಾಯತ್ ಅವ್ರು ಕೇಳಿದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವರು ಕಾಂಟ್ರಾಕ್ಟ್ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಮೇನ್ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ. ಬೋರ್ವೆಲ್ ಅದಕ್ಕೆ ಅಳವಡಿಕೆ ಮಾಡಿದ್ರು. ಈಗ ಏನು ಹೇಳ್ತಾರೆ ಅಂದರೆ ಇಲ್ಲ ಮೆಂಬರ್ಸ್ ಹೇಳಿದ್ರು, ಪಂಚಾಯತ್ ಇವರು ಹೇಳಿದ್ರು ಮಾಡಿ ಅಂತ. ಅವ್ರನ್ನ ಕೇಳಿದ್ರೆ ಇಲ್ಲ ನಮ್ಗೆ ಅದಕ್ಕೆ ಮಾಹಿತಿನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಟೋಟಲಾಗಿ ಇವರು ಸಂಪೂರ್ಣವಾಗಿ ಈ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ.